ಬೆಂಗಳೂರಿನಲ್ಲಿ ಪೊಲೀಸರಿಗೆ ಎಲ್ಲ ಕಡೆ ಹೋಗೋಣ ಡಿಸ್ಟರ್ಬೆನ್ಸ್ ಆಗ್ತದೆ. ಬೆಂಗಳೂರಿನಲ್ಲಿ ನಾನು ಬೆಂಗಳೂರು ಮಿನಿಸ್ಟರ್ ಆಗಿದ್ದಾಗ ಎಲ್ಲ ಶಾಸಕರನ್ನೆಲ್ಲ ಕರೆಸಿದ್ದೆ. ಬಿಜೆಪಿ, ಜನತಾದಳ, ಕಾಂಗ್ರೆಸ್ ಪಾರ್ಟಿ ಎಲ್ಲ ಶಾಸಕರನ್ನೆಲ್ಲ ಕರೆಸಿದ್ದೆ. ಕರೆಸಿ ಬೀದಿ ವ್ಯಾಪಾರಿಗಳ ಬಗ್ಗೆ ಚರ್ಚೆ ಮಾಡಿದ್ದು. ಎಲ್ಲರ ಅಭಿಪ್ರಾಯ ಒಗ್ಗಟ್ಟಿನಿಂದ ಬೀದಿ ವ್ಯಾಪಾರಿಗಳನ್ನೆಲ್ಲ ಎಲ್ಲೆಲ್ಲಿ ಟ್ರಾಫಿಕ್ಗೆ ತೊಂದರೆ ಆಗ್ತಾ ಇದೆ ಅವ್ರನ್ನೆಲ್ಲ ತೆರವುಗೊಳಿಸಬೇಕು ಅನ್ನೋದು ಎಲ್ಲ ಒಟ್ಟ ಅಭಿಪ್ರಾಯ ಆಗಿತ್ತು. ಮೂರು ಪಕ್ಷದವ್ರದ್ದು ಅಭಿಪ್ರಾಯ ಆಗಿತ್ತು. ಆ ಪ್ರಕಾರ ಕೆಲಸ ನಡೀತಾ ಇದೆ. ಆದ್ರೆ ಅವ್ರಿಗೆ ಸೈಡಲ್ಲಿ ಹಾಕೊಳ್ಳಿ ಅಂತ ಹೇಳಿದೀವಿ. ಆಮೇಲೆ ಸುಮಾರು 60,000 ಜನ ನಾವೊಂದು ಸರ್ವೆ ಮಾಡಿಸಿದ್ದು. ಅವ್ರಿಗೆಲ್ಲ ಗುರ್ತಿನ ಚೀಟಿ ಕೊಡಬೇಕು ಅಂತ ಹೇಳಿ ಕೆಲವರೆಲ್ಲ ಸರ್ವೆ ಮಾಡಿಸಿಟ್ಟಿದ್ದೇವೆ. ಒಂದು 30,000 ಜನ ತಳ್ಳೋ ಗಾಡಿಗೆ ವಿವಿಧ ರೀತಿ ವಾಹನಕ್ಕೆಲ್ಲ ಅರ್ಜಿ ಹಾಕೊಂಡಿದ್ದಾರೆ. ಅದು ಕೂಡ ಈಗ ಟೆಂಡರ್ ಕರೆದು ಅವ್ರಿಗೆಲ್ಲ ನಾವು ತ್ರಿಚಕ್ರ ವಾಹನಗಳನ್ನ ಕೊಡ್ಲಿಕ್ಕೆ ಆಲ್ರೆಡಿ ಎಲ್ಲ ವಾಹನಗಳೆಲ್ಲ ತರಿಸೋದು ನೋಡಿದ್ದೇನೆ. ಸೊ ಅದು ಕೃಷ್ಣ ಬೈರೇಗೌಡರು ಮಾಡ್ತಾರೆ. ಹೇಳಿದ್ದೀನಿ ನಾನು, ಆದಷ್ಟು ಜಲ್ದಿ ಅವ್ರಿಗೆಲ್ಲ ವಾಹನ ಕೊಡಿ ಅಂತ. ನಾವೇನು ನಿಗದಿ ಮಾಡ್ತೀವಿ ರೋಡ್ಗಳು ಅಲ್ಲಿ ಅವ್ರು ಇಟ್ಕೊಳ್ಳಿ. ಅವ್ರಿಗೇನು ನಾವೇನು ಯಾರಿಗೂ ಹೊಟ್ಟೆ ತೊಂದರೆ ಮಾಡಬೇಕು ಅಂತಿಲ್ಲ. ಬೀದಿ ವ್ಯಾಪಾರಿಗಳು ಇರಬೇಕು. ಆದ್ರೆ ಹಂಗಂತ ಮೇನ್ ರೋಡಲ್ಲಿ ಹಾಕೊಂಡು ಕವರ್ ಹಾಕೊಂಡು ಮಾಡಕ್ಕೆಲ್ಲ ಆಗಲ್ಲ. ಯಾಕೆಂದೆಲ್ಲ ಸುಪ್ರೀಂ ಕೋರ್ಟ್ ಅಲ್ಲಿ ಕ್ಲಿಯರ್ ಆಗಿ ನಮಗೆ ಡೈರೆಕ್ಷನ್ಸ್ ಇದೆ. ಸೊ ಕೋರ್ಟ್ ಪಾಲನೆನೂ ಮಾಡಬೇಕು, ಜನರ ಅಭಿಪ್ರಾಯನೂ ಕೇಳಬೇಕು. ಸೊ ಅದಕ್ಕೆ ನಾವು ಈ ತೀರ್ಮಾನ ಮಾಡ್ತಾ ಇದ್ವಿ. ಮುಂದಕ್ಕೆಲ್ಲ ಸ್ವಲ್ಪ ಕೆಲವ್ರಿಗೆ ಕಠಿಣವಾದಂತ ತೀರ್ಮಾನ ಆಗ್ತದೆ. ಒಂದ್ ನಿಮಿಷ, ನಾನ್ ಮಾತಾಡ್ತಾ ಇರೋದು, ನೀವು ಮಾತಾಡ್ತಾ ಇರೋದು ನೀವು ಮಾತಾಡ್ಕೊಳ್ಳಿ. ನಾನ್ ನಿಮ್ಗೆಲ್ಲ ಉತ್ತರ ಕೊಡಲ್ಲ. ನಾನು ಹೇಳಿದ್ದೆಲ್ಲ ಹೇಳಿದ ಮೇಲೆ ಆಮೇಲೆ. ಸೊ ಅದಕ್ಕೆ ನಿಮ್ಗೆ ಇಷ್ಟ ಆಗಿದ್ದಾಗ ಮಾತಾಡ್ಬೇಕು ಅಂತ ಹೇಳ್ತೀರಾ. ನಾನು ನಿಮ್ಗೆ ಇಷ್ಟ ಬಂದಾಗ ಮಾತಾಡಲ್ಲ. ನನಗೇನು ಇಷ್ಟ ಇದೆ ಅದೇ ಮಾತಾಡೋದು. ಅವೆಲ್ಲ ತಿಳ್ಕೊಳ್ಬೇಕು ನೀವೆಲ್ಲ. ನಾನೆಲ್ಲೂ ಮೀಡಿಯಾಗ ಅಡ್ರೆಸ್ಸೇ ಮಾಡ್ತಿಲ್ಲ. ಇಲ್ಲಿ ಏನೋ ನಿಮ್ ಗೌರವ ಕೊಟ್ಬಿಟ್ಟು ನಾನು ನಾಳೆ ಫ್ರೆಂಡ್ಸ್ ಅಂತ ಬಂದಿದ್ದೀನಿ ನಾನು. ಇವತ್ತು ನಾನು ಏನೇನು ನಮ್ಮ ಕೃಷ್ಣ ಬೈರೇಗೌಡರು ಕಾರ್ಯರೂಪ ಮಾಡಿದ್ದಾರೆ, ಇದು ಅವರೊಬ್ಬರ ಮೇಲೆ ಬಿಡುವಂತ ಪ್ರಶ್ನೆ ಅಲ್ಲ. ಇದು ಇಡೀ ಎಲ್ಲ ಶಾಸಕರು, ಬೆಂಗಳೂರು ಶಾಸಕರೆಲ್ಲ ಸೇರಿ ನಾವು ಪೊಲೀಸ್ ಅಧಿಕಾರಿಗಳ ಹತ್ರ ಕೂಡ ಚರ್ಚೆ ಮಾಡಿ ಈ ತೀರ್ಮಾನವನ್ನ ಕೈಗೊಂಡಿದ್ದೇವೆ. ಸೊ ಅವ್ರಿಗೆ ಆಲ್ಟರ್ನೇಟಿವ್ ಸ್ವಲ್ಪ ಸೈಡ್ ರೋಡ್ಗಳು, ಬೇರೆ ರೋಡ್ಗಳನ್ನ ಕೊಡ್ತೀವಿ. ಬಟ್ ಅವರು ವ್ಯಾಪಾರ ಮಾಡ್ಕೊಂಡು ಸಾಯಂಕಾಲ ಹೋಗ್ಬೇಕು. ತಳ್ಳ ಗಾಡಿ ತಗೊಬರ್ಬೇಕು, ಇಟ್ಕೋಬೇಕು, ಹೋಗ್ಬೇಕು. ಅಲ್ಲೇ ಟೆಂಟ್ ಹಾಕೊಂಡು ಕೂತ್ಕೊಳಕ್ ಆಗಲ್ಲ. ಸೊ ಎಲ್ಲ ನಾಗರಿಕರಿಗೆಲ್ಲ ಅವ್ರವ್ರ ಬದುಕು, ಅವ್ರವ್ರ ಪಾಪ ಆಸ್ತಿ ಮುಂದೆ, ಮನೆ ಮುಂದೆ ಹಾಕೊಂಡ್ರೆ ಯಾರು ಸುಮ್ಮನೆ ಇರ್ತಾರೆ. ಅದಕ್ಕೆ ನಾವು ನಿಗದಿ ಮಾಡ್ತೀವಿ. ನಿಗದಿ ಮಾಡಿದ ಪ್ರಕಾರ ಅವ್ರು ಮಾಡ್ಕೊಂಡು ಹೋಗ್ತಾರೆ. ಹೇಳಿ. ಈಗ ಜೆಬಿಐ ಎಲೆಕ್ಷನ್ ಆಗಸ್ಟ್ ಅಲ್ಲಿ ಮಾಡೋದು ಸುಪ್ರೀಂ ಕೋರ್ಟ್ ಹೇಳಿತ್ತು. ಅದ್ರಾಗ ಜೆಬಿಐ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದಾರೆ. SIR ಕಾರಣಕ್ಕೆ ನಾವು ಡಿಸೆಂಬರ್ ವರೆಗೂ ಕಾಲಾವಕಾಶ ಕೊಡಿ ಅಂತ. ನೋಡಿ, ಅವರು ಕೊಡಲ್ಲ ಅಂತ ಈಗಾಗಲೇ ಹೇಳಿದ್ದಾರೆ. ಲಾಸ್ಟ್ ನಿಮ್ಗೆ ಆಗಸ್ಟ್ ಅಂತ. ಬಟ್ ವಾಸ್ತವಾಂಶ ಸ್ವಲ್ಪ ಸಮಸ್ಯೆ ಇದೆ ಅವ್ರ ಅಧಿಕಾರಿಗಳದು. ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ. ನಾನು ಇದಕ್ಕೆ ಇಂಟರ್ಫಿಯರ್ ಆಗಲ್ಲ. ನಾವು ಸಿದ್ಧತೆ ಏನ್ ಮಾಡ್ಕೊಳ್ಬೇಕು, ಎಲೆಕ್ಷನ್ಗೆ ಸಿದ್ಧತೆಯನ್ನ ನಮ್ಮ ಪಕ್ಷಗಳಲ್ಲಿ ನಾವೆಲ್ಲ ಮಾಡ್ಕೊಳ್ತಾ ಇದೀವಿ. ಒತ್ತಡ ಏನಿಲ್ಲ. ನಮ್ಮ ನಾಯಕರು ಇವತ್ತು ನಾಳೆ ನಮ್ ಬರ್ತಾರೆ. ಬಂದ ಮೇಲೆ ಯಾವತ್ತು ಅವ್ರು ಕರೀತಾರೆ ನಾನು ಅವತ್ತು ಹೋಗ್ತೀನಿ. ನೋಡೋಣ, ನನಗಿನ್ನ ಅದು ಮಾಹಿತಿ ಬಂದಿಲ್ಲ. ನೀವು ಪೇಪರ್ ಅಲ್ಲಿ ಬರ್ದಿದ್ರೆ ಅಷ್ಟು ಮಾತ್ರ ಗೊತ್ತಿದೆ. ವರದಿ ಕೇಳಿದೀನಿ. ಆಮೇಲೆ ಕಾನೂನಲ್ಲಿ ಯಾರಿಗೇನೇನು ಅವಕಾಶ ಇದೆ ಅವಕಾಶಗಳಿಗೆಲ್ಲ ಸಿಗ್ತದೆ. ಕಾನೂನಲ್ಲಿ ಅವಕಾಶ ಇಲ್ಲ ಅಂದ್ರೆ ಅವಕಾಶ ಸಿಗುದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಮಾಡೋದಲ್ಲ. ಉತ್ತರ ಕನ್ನಡ ಮೋಡ ಬಿತ್ತನೆ ಬಗ್ಗೆ ಬಹಳ ಡಿಮ್ಯಾಂಡ್ ಇದೆ.
ನಾನು ನಮ್ಮ ಲೀಗಲ್ ಅಧಿಕಾರಿಗಳು ಮತ್ತು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರನ್ನೆಲ್ಲ ಮಾತಾಡಬೇಕು. ಶಾಸಕರೆಲ್ಲ ಬಹಳ ಒತ್ತಾಯ ಮಾಡಿ ಹೇಳಿದ್ದಾರೆ, ಪರಿಶೀಲನೆ ಮಾಡ್ತೀನಿ. ಸರ್, ಕಿತ್ತೂರು ಕರ್ನಾಟಕದ ಎಲ್ಲ ಶಾಸಕರು ಭೇಟಿಯಾಗಿದ್ದಾರೆ ನಿಮಗೆ. 7 ಜಿಲ್ಲೆಯವರು ಏನೇನು ಸಹ ಮುಂದಿಟ್ಟಿದ್ರು, ಏನೇನ ಬಗೆಹರಿಸಿದ್ರೆ, ಏನೇನು ಹೊಸ ಯೋಜನೆಗಳ ಜಾರಿಗೆ ತರ್ತಾರೆ ಅಂತ. ಸದ್ಯಕ್ಕೆ ನಾನೀಗ ಹೇಳಿದಷ್ಟು 2 ವರ್ಷ ಅದು ಚಾಲನೆ ಆಗಂತ ತೀರ್ಮಾನಗಳನ್ನ ನಿನ್ನೆ ಕಿತ್ತೂರು ಕರ್ನಾಟಕದ ಸುವರ್ಣಸೌಧದಿಂದ ತೆಗೆದುಕೊಂಡಿದ್ದೇವೆ. ಎಲ್ಲ ಉಂಡಿಗಳಲ್ಲೂ ಕೂಡ ದುಡ್ಡು ಬಹಳ ಹುಷಾರಾಗಿಡ್ಬೇಕು ಅಂತ. ಬೆಳಗಾವಿ ನಗರಕ್ಕೆ ವಿಶೇಷವಾಗಿ ಕೊಟ್ಟಿಲ್ಲ. ಹಿಂದೆ 100 ಕೋಟಿ ರೂಪಾಯಿ ಕೊಡುವಂತ ಸಂಪ್ರದಾಯ ಇದೆ. ಈಗ ಬಂದಿದ್ದೀನಿ ನಾನು ನೋಡೋಣ. ಎಚ್ ಡಿ ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ಬೆಳಗಾವಿ ಅಧಿವೇಶನ ಮಾಡಿದ್ರು. ಯಡಿಯೂರಪ್ಪನವರು ಸುವರ್ಣಸೌಧ ಕಟ್ಟಿದ್ರು. ನೀವು ಸರ್